ಮತ್ತೆ ಮುಸ್ಲಿಂ ಮೀಸಲಾತಿ ಹೆಚ್ಚಳಕ್ಕೆ ಸರ್ಕಾರ ಮುಂದಾಗಿದೆ. ಗುತ್ತಿಗೆ ಆಯ್ತು. ಈಗ ವಸತಿ ಯೋಜನೆಯಲ್ಲೂ ಕೂಡ ಮೀಸಲಾತಿ. ಇಂದಿನ ಕ್ಯಾಬಿನೆಟ್ನಲ್ಲಿ ಮುಸ್ಲಿಂ ಮೀಸಲಾತಿ ಕುರಿತಾಗಿ ಚರ್ಚೆಯನ್ನ ನಡೆಸಲಾಗಿದೆ. 10% ಮೀಸಲಾತಿಯನ್ನ 15% ಹೆಚ್ಚಳ ಮಾಡೋದಕ್ಕೆ ಪ್ಲಾನ್ ಮಾಡಿದ್ದಾರೆ. ವಸತಿ ಯೋಜನೆಯಲ್ಲೂ ಕೂಡ ಮೀಸಲಾತಿ ಹೆಚ್ಚಳಕ್ಕೆ ಈಗ ಸರ್ಕಾರ ಚಿಂತನೆ ನಡೆಸ್ತಾ ಇದ್ದು, ಈ ಬಗ್ಗೆ ಕ್ಯಾಬಿನೆಟ್ನಲ್ಲಿ ಚರ್ಚೆಯನ್ನು ನಡೆಸಲಾಗಿದೆ. ಗುತ್ತಿಗೆಯಲ್ಲಿ ಯಾಕೆ ಅವರಿಗೆ ಮೀಸಲಾತಿ ಕೊಡಬೇಕು ಸೆಪರೇಟ್ ಆಗಿ ಅಂತ ಅಂದಾಗ, ಕೇವಲ ಮುಸ್ಲಿಮರಿಗೆ ಮಾತ್ರ ಅಲ್ಲ, ಅಲ್ಪಸಂಖ್ಯಾತರಿಗೆ, ಅದರಲ್ಲಿ ಎಲ್ಲರೂ ಬರ್ತಾರೆ ಅಂತ ಹೇಳಿದ್ರು. ಈಗ ನೋಡಿದ್ರೆ ಮೀಸಲಾತಿಯನ್ನ ವಸತಿ ಇಲಾಖೆಯಲ್ಲೂ ಕೂಡ ಮಾಡಲಿಕ್ಕೆ ಮುಂದಾಗ್ತಾ ಇದ್ದಾರೆ. ವಸತಿ ಯೋಜನೆಯಲ್ಲೂ ಕೂಡ ಮೀಸಲಾತಿ ಕೊಡೋದಕ್ಕೆ ಮುಂದಾಗಿದ್ದಾರೆ. ಮತ್ತಷ್ಟು ಅಪ್ಡೇಟ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರವೀಶ್. ಸರ್ಕಾರ ಒನ್ ಸೈಡೆಡ್ ಯಾಕೋ ಸ್ಟ್ಯಾಂಡ್ ತೆಗೆದುಕೊಳ್ತಾ ಇದೆ ಅನ್ನೋದು ಪದೇ ಪದೇ ಆರೋಪ ಬರ್ತಾ ಇತ್ತು. ಅದನ್ನ ನಿಜ ಮಾಡ್ತಾ ಇದ್ದಾರಾ ಇವರು? ದಿವ್ಯಾ, ಪ್ರಮುಖವಾಗಿ ಈಗಾಗಲೇ ಮುಸ್ಲಿಂ ಮೀಸಲಾತಿ ಇದೆ. ವಸತಿ ಅಂದ್ರೆ ಗ್ರಾಮೀಣ ಮತ್ತೆ ನಗರ ವಸತಿ ಯೋಜನೆ ಅಡಿಯಲ್ಲಿ ಬರ್ತಕ್ಕಂತ ಇದರಲ್ಲಿ 10% ಈಗಾಗಲೇ ಮೀಸಲಾತಿಯನ್ನ ಮುಸ್ಲಿಮರಿಗೆ ಕೊಡ್ತಾ ಇದ್ದಾರೆ. ಆದ್ರೆ ಇದನ್ನ 15% ಮಾಡೋದಕ್ಕೆ ಈಗ ರಾಜ್ಯ ಸರ್ಕಾರ ಮುಂದಾಗಿರ್ತಕ್ಕಂಥದ್ದು. ಕ್ಯಾಬಿನೆಟ್ ನ ಅಜೆಂಡಾದಲ್ಲಿ ಇರಲಿಲ್ಲ, ಅದನ್ನ ಹೆಚ್ಚುವರಿ ಅಜೆಂಡಾದಲ್ಲಿ ಆ ಒಂದು ವಿಷಯವನ್ನ ಸೇರಿಸಿ ಈಗ ಒಂದು ಮೀಸಲಾತಿ ಹೆಚ್ಚಳ ಸಂಬಂಧ ಕ್ಯಾಬಿನೆಟ್ ನಲ್ಲಿ ಚರ್ಚೆ ಆಗಿದೆ. ಅಂತಿಮವಾಗಿ ಯಾವ ರೀತಿ ನಿರ್ಧಾರ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಕೂಡ ಇನ್ನೂ ಸ್ಪಷ್ಟತೆ ಇಲ್ಲ. ಈಗಾಗಲೇ ಗುತ್ತಿಗೆಯಲ್ಲಿ 4% ಮೀಸಲಾತಿಯನ್ನ ಕೊಡ್ತೀವಿ ಅಂತ ಹೇಳಿ ಅದು ರಾಜ್ಯಪಾಲರ ಹತ್ರ ಹೋಗಿದೆ. ಇನ್ನೂ ಕೂಡ ರಾಜ್ಯಪಾಲರು ಸಹಿ ಮಾಡಿಲ್ಲ. ಮತ್ತೆ ರಾಷ್ಟ್ರಪತಿ ಅಂಗಳಕ್ಕೆ ಅದನ್ನ ಕಳಿಸ್ತಿದ್ದಾರೆ. ಇಂಥ ಸನ್ನಿವೇಶದಲ್ಲಿ ರಾಜ್ಯ ಸರ್ಕಾರ ಈಗ ಮತ್ತೆ ಈ ಒಂದು ಮೀಸಲಾತಿ ಹೆಚ್ಚಳವನ್ನು ವಿಚಾರವನ್ನು ಏಕೆ ತೆಗೆದುಕೊಂಡ್ರು ಅನ್ನೋದ್ರ ಬಗ್ಗೆ ಕೂಡ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಹಾಗಾಗಿ ಅದನ್ನ ಎಷ್ಟರ ಮಟ್ಟಿಗೆ ರಾಜಕೀಯವಾಗಿ ಎದುರಿಸ್ತಾರೋ ಕಾದ್ ನೋಡ್ಬೇಕು. ದಿವ್ಯಾ, ಥ್ಯಾಂಕ್ ಯು ರವೀಶ್ ನಿಮ್ಮೆಲ್ಲ ಮಾಹಿತಿಗೆ. ಈವರೆಗೂ 10% ಮೀಸಲಾತಿ ಇತ್ತು ವಸತಿ ಯೋಜನೆಗೆ. ಈಗ ಅದನ್ನ 15%ಗೆ ಹೆಚ್ಚಳ ಮಾಡಬೇಕು ಅನ್ನುವಂತಹ ಪ್ರಸ್ತಾವವನ್ನ ಕ್ಯಾಬಿನೆಟ್ನಲ್ಲಿ ತರಲಾಗಿದೆ. ಕ್ಯಾಬಿನೆಟ್ ಅಜೆಂಡಾದಲ್ಲಿ ಇಲ್ಲದಿದ್ರೂ ಕೂಡ ಅದನ್ನ ಸ್ಪೆಷಲ್ ಆಗಿ ಸೇರಿಸಿ ಇವತ್ತು ಚರ್ಚೆಗೆ ಒಳಪಡಿಸಲಾಗಿದೆ. ಗುತ್ತಿಗೆಯಲ್ಲಿ ಮೀಸಲಾತಿ ಕಲ್ಪಿಸುವಂತಹ ಕೆಲಸಕ್ಕೆ ಕೈ ಹಾಕಿದ ಸರ್ಕಾರ ಈಗ ವಸತಿ ಯೋಜನೆಗೂ ಕೂಡ ಅದನ್ನ ಹೆಚ್ಚಳ ಮಾಡಲಿಕ್ಕೆ ಮುಂದಾಗ್ತಿದೆ.